ನಮಸ್ಕಾರ. ಈ ದಿನ ನಾವು ಮಳವಳ್ಳಿ ಪಟ್ಟಣದ ಐತಿಹಾಸಿಕ ಕೋಟೆ ಪ್ರದೇಶಕ್ಕೆ ಇಲ್ಲಿಯ ಇತಿಹಾಸವನ್ನು ಸಾರುವ ಪೌರಾಣಿಕ ದೇವಾಲಯ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಮಂದಿರಕ್ಕೆ ಬಂದಿದ್ದೇವೆ. ಮಳವಳ್ಳಿ ನಗರದಲ್ಲಿ ಕೋಟೆ ಪ್ರದೇಶಕ್ಕೆ ಕಾಲಿಟ್ಟ ತಕ್ಷಣವೇ ಹಳೆಯ ರಾಜವಂಶಗಳ ಪ್ರಭಾವ, ಇತಿಹಾಸ ನಮ್ಮನ್ನು ಸ್ವಾಗತಿಸುತ್ತದೆ. ಈ ಕೋಟೆಯ ಮಧ್ಯಭಾಗದಲ್ಲೇ ಶಿವರೂಪಗಳಲ್ಲಿ ಒಂದಾದ ಗಂಗಾಧರ ರೂಪದ ಮಹಾದೇವರ ಮಂದಿರವಿದೆ. ದೇವಾಲಯದ ಆವರಣಕ್ಕೆ ಬಂದಾಗ ದಕ್ಷಿಣ ಭಾರತದ ಪ್ರಾಚೀನ ದೇವಾಲಯಗಳ ಶೈಲಿಯ ಹಳೆಯ ಕಲ್ಲಿನ ಸ್ತಂಭಗಳು, ತೆರೆದ ವಾತಾವರಣ ನಮಗಿಲ್ಲಿ ನೋಡಲಿಕ್ಕೆ ಸಿಗ್ತದೆ. ವಿಶೇಷವಾಗಿ ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ಸೋಮವಾರಗಳು ಹಾಗೂ ಪ್ರತಿ ಅಮಾವಾಸ್ಯೆ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಬಂದು ಈ ದೇವಾಲಯಕ್ಕೆ ದರ್ಶನ ಕೊಡ್ತಾರೆ. ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡಿದರೆ ಮನದ ಸಂಕಷ್ಟಗಳು ತಣಿದು ಕುಟುಂಬಕ್ಕೆ ಸಮತ್ವ, ಶಾಂತಿ ಲಭಿಸುತ್ತದೆ ಎಂದು ನಂಬಿಕೆ. ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯ ನಂಟಿರುವ ಮಳವಳ್ಳಿಯ ಪುರಾತನ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ತನ್ನ ವಿಶೇಷ ಆಕರ್ಷಣೆ ಮತ್ತು ಅನನ್ಯವಾದ ಶಿವತತ್ವಕ್ಕಾಗಿ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನದ ಮೂರ್ತಿಯಲ್ಲಿರುವ ಗಂಗಾಧರ ತತ್ವ ಬಹಳ ವಿಶಿಷ್ಟ. ಗಂಗೆಯನ್ನು ತಲೆಯ ಮೇಲೆ ಧರಿಸಿ ಲೋಕ ರಕ್ಷಣೆಗೆ ತಯಾರಾದ ಶಿವನ ದಿವ್ಯ ರೂಪ. ಗಂಗಾಧರನೆಂದರೆ ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಿದವನು. ಪುರಾಣಗಳ ಪ್ರಕಾರ ಭಗೀರಥ ಮಹಾರಾಜನು ತನ್ನ ಪಿತೃಗಳಿಗೆ ಮೋಕ್ಷ ದೊರೆಯಲು ಗಂಗೆಯನ್ನು ಭೂಲೋಕಕ್ಕೆ ತರಬೇಕೆಂದು ತಪಸ್ಸು ಮಾಡಿದನು. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಗಂಗಾದೇವಿ ಭೂಲೋಕಕ್ಕೆ ಇಳಿಯಲು ಸಮ್ಮತಿಸಿದರೂ ಗಂಗೆಯ ಮಹಾಪ್ರವಾಹವನ್ನು ಭೂಮಿಯು ತಡೆಯಲು ಸಾಧ್ಯವಿಲ್ಲವೆಂಬ ಭಯವಿತ್ತು. ಆಗ ಭಗೀರಥ ಮಹಾರಾಜನು ಮಹಾದೇವನನ್ನು ಪ್ರಾರ್ಥಿಸಿದನು. ಶಿವನು ಅನುಗ್ರಹಿಸಿ ಗಂಗೆಯ ಮಹಾಪ್ರವಾಹವನ್ನು ತಡೆಯಲು ಗಂಗೆಯನ್ನು ತನ್ನ ಜಟೆಯಲ್ಲಿ ಧರಿಸಿಕೊಂಡನು. ಶಿವನ ಜಟೆಯಲ್ಲಿ ತಂಗಿದ ಗಂಗೆ ನಿಶ್ಚಲವಾಗಿ ಭೂಮಿಗೆ ಹರಿಯಲು ಪ್ರಾರಂಭಿಸಿದಳು. ಈ ದಯೆ ಮತ್ತು ರಕ್ಷಣೆಗಾಗಿ ಶಿವನಿಗೆ ಗಂಗಾಧರೇಶ್ವರ ಎಂಬ ಹೆಸರು ಪ್ರಚಲಿತವಾಯಿತು. ಈ ದೇವಸ್ಥಾನವು ಶಿವನ ಗಂಗಾಧರೇಶ್ವರ ಸ್ವಾಮಿಯ ರೂಪಕ್ಕೆ ಸಮರ್ಪಿತವಾಗಿದೆ. ಕೋಟೆ ಪ್ರದೇಶದ ಜಲಮಾರ್ಗಗಳು ಹಾಗೂ ಗುಹೆಗಳು ಗಂಗಾಧರೇಶ್ವರ ದೇವರ ಪವಿತ್ರತೆಯನ್ನ ಇನ್ನೂ ಹೆಚ್ಚಿಸಿವೆ ಎಂದು ಜನರ ಅಭಿಪ್ರಾಯ. ಹೀಗಾಗಿ ಮಳವಳ್ಳಿಯ ಕೋಟೆಯ ಈ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನ ಶಿವಭಕ್ತರಿಗೆ ವಿಶಿಷ್ಟ ಮಹಿಮೆ ಹೊಂದಿದ ಕ್ಷೇತ್ರ ಎಂದು ಪರಿಗಣಿಸಲಾಗಿದೆ. ಮಳವಳ್ಳಿಗೆ ನೀವು ಒಮ್ಮೆ ಭೇಟಿ ನೀಡಿ.